ಹಲೋ ಸ್ಟೂಡೆಂಟ್ಸ್, ಪಾರ್ಟ್ನರ್ಶಿಪ್ ಅಕೌಂಟ್ಸಲ್ಲಿ ಬರುವಂತಹ ಅಡ್ಮಿಷನ್ ಆಫ್ ಪಾರ್ಟ್ನರ್ನಲ್ಲಿ ನೀವು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡಬೇಕಾಗಿದೆ. ಸೊ ಈ ವಿಡಿಯೋದಲ್ಲಿ ಕೆಲವೊಂದು ಮೆಥಡನ್ನು ನಾನು ನಿಮಗೆ ಹೇಳಿಕೊಡಲಿದ್ದೇನೆ. ಸೊ ಇದರಲ್ಲಿ ಬರುವಂತಹ ಫಸ್ಟ್ ಟೂ ಕೇಸಸ್ಗೆ ನಾನು 2 ವಿಡಿಯೋ ಈಗಾಗಲೇ ಮಾಡಿದ್ದೇನೆ, ನೀವು ಅದನ್ನು ನೋಡಿಕೊಳ್ಬೋದು. ನಾವು ಇನ್ ದಿಸ್ ವಿಡಿಯೋ ಐ ವಿಲ್ ಎಕ್ಸ್ಪ್ಲೈನ್ ದ ಥರ್ಡ್ ಸಿಚುವೇಶನ್. ಓಕೆ, ಸೊ ಇನ್ ದ ಥರ್ಡ್ ಸಿಚುವೇಶನ್ ಅವ್ರು ನಿಮಗೆ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿರ್ತಾರೆ, ಆ ನಂತರ ಶೇರ್ ಸ್ಯಾಕ್ರಿಫೈಸ್ಡ್ ಕೊಟ್ಟಿರ್ತಾರೆ, ಆದರೆ ಇಟ್ ಈಸ್ ಗಿವನ್ ಆಸ್ ಅ ಫ್ರಾಕ್ಷನ್ ಆಫ್ ದೇರ್ ಶೇರ್ಸ್. ಓಕೆ, ಸೊ ವಾಟ್ ಈಸ್ ಇಟ್? ವಿ ವಿಲ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ವಿತ್ ದ ಹೆಲ್ಪ್ ಆಫ್ ದ ಪ್ರಾಬ್ಲಮ್. X and Y shared profits in the ratio of 7:3. So this is their old profit sharing ratio. Z was admitted, the new partner, and X surrendered 1/7 of his share. Okay, so ತನ್ನ ಶೇರಲ್ಲಿ 1/7 ಅವನು ಸರೆಂಡರ್ ಮಾಡ್ತಾನೆ, and Y surrenders 1/3 of his share. Okay, so ತನ್ನ ಶೇರಲ್ಲಿ ಹಿಂದೆ ಅವನೇನು ಇತ್ತು ಅವನ ಶೇರ್, ಅದರಲ್ಲಿ 1/3 ಅವನು ಸ್ಯಾಕ್ರಿಫೈಸ್ ಮಾಡ್ತಾನೆ. So calculate the new ratio. So how to do that? First, we will start with writing what is there in the problem. Okay, to begin with, ಪ್ರಾರಂಭದಲ್ಲಿ ಅಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಬರೆದುಕೊಳ್ಳುವ. Then we can solve it. So old profit sharing ratio is there in the problem. For X and Y it is 7:3. If you want share here, share ಅಂತ ಕೊಡುವಾಗ it is 7/10 and 3/10 because 7 plus 3 is 10. Out of 10, X share is 7. Out of 10, Y's share is 3. Okay, share sacrificed, not given directly. Okay, it is stated as a fraction in their old share. ಅವರ ಹಿಂದೆ ಇದ್ದಂತಹ ಶೇರಲ್ಲಿ ಒಂದು ಫ್ರಾಕ್ಷನ್ ಕೊಟ್ಟಿದ್ದಾರೆ, ಡೈರೆಕ್ಟ್ ಆಗಿ ಶೇರ್ ಸ್ಯಾಕ್ರಿಫೈಸ್ಡ್ ಕೊಡಲಿಲ್ಲ. ಸೊ ದೇ ಹ್ಯಾವ್ ಆಸ್ಡ್ ಯು ಟು ಕ್ಯಾಲ್ಕುಲೇಟ್ ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ನಾವು ಬರಬೇಕಾದ್ರೆ ನಮಗೆ ನ್ಯೂ ಶೇರ್, ಪ್ರತಿ ಒಬ್ಬರದು ನ್ಯೂ ಶೇರ್ ಎಷ್ಟು ಅಂತ ಬೇಕಾಗ್ತದೆ. ಸೊ ಹೌ ಡು ವಿ ಕ್ಯಾಲ್ಕುಲೇಟ್ ದಿಸ್? ಎಸ್, ಇಟ್ ಈಸ್ ವೆರಿ ಈಸಿ ಟು ಡೂ ದ್ಯಾಟ್. ಸಿ ಯು ನೋ ದ್ಯಾಟ್ ಈಚ್ ಪಾರ್ಟ್ನರ್ ಬಿಫೋರ್ ಅಡ್ಮಿಷನ್ ಅವರದ್ದು ಓಲ್ಡ್ ಶೇರ್ ಅಂತ ಇರ್ತದೆ, ಅದರಿಂದ ಸ್ವಲ್ಪ ಅಂಶವನ್ನು ಅವರು ನ್ಯೂ ಪಾರ್ಟ್ನರಿಗೆ ಸ್ಯಾಕ್ರಿಫೈಸ್ ಮಾಡ್ತಾರೆ. ಸೊ ನೀವು ಅದನ್ನು ಮೈನಸ್ ಮಾಡಿದರೆ ವಾಟ್ ರಿಮೈನ್ಸ್, that is nothing but the new share of the partner. So it is old share minus the share sacrificed will give you the new share. So in this case we have the old share. Okay, share sacrificed, they have given you the method for calculation, but directly this share sacrificed is not given in the problem. ಡೈರೆಕ್ಟ್ ಆಗಿ ಕೊಡಲಿಲ್ಲ, ಆದರೆ ನಿಮಗೆ ಆ ಮೆಥಡ್ ಗೊತ್ತಾಗ್ತದೆ ಇಲ್ಲಿ ಹೇಗೆ ಮಾಡಬೇಕು ಅಂತ. And using this we have to calculate the new share. So what is the share sacrificed by the old partner? Okay, how do we calculate this? See, for that you have to go back to the problem, understand this word. Okay, this word is very important here. 1/7 of his share. Okay, so this word 1/7 of his share. Okay, here also it is 1/3 of his share. Okay, so we have this word 1/3 of his share. So how do we do that when it is given in this way? ಈ ರೀತಿ ಕೊಡುವಾಗ ಹೇಗೆ ಮಾಡೋದು? Okay, so X old share is 7/10. It is that he surrenders 1/7 of his share, means of his old share. Okay, what was his old share? It is 7/10. So he surrenders 1/7 of 7/10. ತನ್ನ ಹಿಂದೆ ಏನಿತ್ತು ಶೇರ್ ಅದರಲ್ಲಿ 1/7 ಅವನು ಸ್ಯಾಕ್ರಿಫೈಸ್ ಮಾಡ್ತಾನೆ. ಓಕೆ, ಇನ್ ಫೇವರ್ ಆಫ್ ಝೆಡ್. ನೌ ಹೌ ಡು ವಿ ಕಂಟಿನ್ಯೂ? ಹೌ ಡು ವಿ ಕ್ಯಾಲ್ಕುಲೇಟ್ ದಿಸ್? ಫಾರ್ ದಿಸ್ ಐ ವಿಲ್ ಗಿವ್ ಯು ಒನ್ ಎಕ್ಸಾಂಪಲ್. ವಿ ಹ್ಯಾವ್ ದಿಸ್ ವರ್ಡ್ ಆಫ್. ಸೊ ವಾಟ್ ವಿ ಹ್ಯಾವ್ ಟು ಡೂ ವೆನ್ ವಿ ಹ್ಯಾವ್ ದಿಸ್ ವರ್ಡ್ ಆಫ್? See, for example, if you are asked to calculate, okay, half of 500, if they give you half of 500, what is your answer? Yes, it is 250, right? Now think, how did you calculate this? Half of 500, what did you do? It is 500 into half, right? So multiplication. So whenever you have this word of, okay, we have to multiply ಮಾಡ್ತೇವೆ. ಸೊ ಅದೇ ರೀತಿ ನಾವು ಈ ಪ್ರಾಬ್ಲಮ್ ಕೂಡ
we have to multiply the thing. Okay, so we have 1/7 of 7 by 10. So I have to multiply 1/7 into 7 by 10. Okay, so that gives 7 by 70. Multiply direct multiplication. 7 into 10 is 70. And then 7. ಇದು 1 by 10 ಆಗ್ತದೆ ಆನ್ಸರ್. ಇನ್ನೊಬ್ಬನ ಕೇಸ್ ನೋಡುವಾಗ ಇಟ್ ಈಸ್ 3 by 10. ಓಕೆ, ದಟ್ ವಾಸ್ ಹಿಸ್ ಓಲ್ಡ್ ಶೇರ್. ಆ ಓಲ್ಡ್ ಶೇರಲ್ಲಿ 1/3 ಅವನು ಸ್ಯಾಕ್ರಿಫೈಸ್ ಮಾಡ್ತಾರೆ. ಸೊ ಇಟ್ ಈಸ್ 1/3 ಆಫ್ 3 by 10. ಓಕೆ, 1/3 ಆಫ್ ಅವನ ಹಿಂದೆ ಏನಿತ್ತು ಅದರಲ್ಲಿ 1/3. ಸೊ ಅಗೇನ್ ಐ ಶುಡ್ ಮಲ್ಟಿಪ್ಲೈ ಇಟ್, ರೈಟ್? ಎಸ್. So 3 into 10 is 30 and 3. It is 3 by 30 or 1 by 10. So what did I do? Now I have the old share. Old share ಗೊತ್ತುಂಟು. ಅದರೊಟ್ಟಿಗೆ I know the share sacrificed. Now I can use this formula. Yes, the formula is old share minus the share sacrificed is equal to new share. Okay, ಈ ಫಾರ್ಮುಲಾ ನಾವು ಓಲ್ಡ್ ಪಾರ್ಟ್ನರಿಗೆ ನಾವು ನ್ಯೂ ಶೇರ್ ಕಂಡು ಹಿಡಿಯುವಾಗ ಇದನ್ನು ನಾವು ಯೂಸ್ ಮಾಡ್ತೇವೆ. So what is X new share? X new share is his old share. It is 7 by 10. And what he had sacrificed. ಅವನೇನು sacrifice ಮಾಡ್ತಾನೆ? He had sacrificed 1 by 10. So that is what we have got here, 1 by 10. Okay. So I will use this. Now 10, the same denominator. So 10 is the denominator. 7 minus 1. 7 minus 1. So that gives 6 by 10. What about Y? Yes. Out of his old share 3 by 10, he sacrifices 1 by 10. So that gives 10 is the denominator. 3 minus 1, answer is 2 by 10. Now we have got X new share and Y's new share. What about Z? Do we have it in the problem? Okay, just check. We do not have actually. It is only given that Z was admitted. But what is his share? It is not given in the problem. So how do we get that? Okay, in this situation, we have already calculated share sacrificed by X and share sacrificed by Y. So what is Z's share? Okay, ಅವನೇನಾದರೂ ಪಡೆದುಕೊಂಡಿದ್ರೆ ಅವನು ಅದನ್ನು ಓಲ್ಡ್ ಪಾರ್ಟ್ನರಿಂದ ಪಡೆದುಕೊಂಡಿರ್ತಾನೆ. ಸೊ ಓಲ್ಡ್ ಪಾರ್ಟ್ನರ್ ಸ್ಯಾಕ್ರಿಫೈಸ್, ಓಕೆ, ಈಸ್ when you add the old partner sacrifice, okay, you will be able to get the new partner's share. So Z's share is equal to share sacrificed by X plus share sacrificed by Y. So what I mean is Z's share is summation of 1 by 10 from X, because X has sacrificed 1 by 10 and Y also has sacrificed 1 by 10. ಇದೆರಡನ್ನು ಆ್ಯಡ್ ಮಾಡಿದರೆ ನಿಮಗೆ ಹೊಸ ಪಾರ್ಟ್ನರ್ Z ಇದು ಶೇರ್ ಸಿಗ್ತದೆ. ಸೊ ಆನ್ಸರ್ ಇಸ್ 1 by 10 plus 1 by 10, it is 2 by 10. So the new ratio is, now I know the share of X, new share of X, new share of Y, and Z also. I have got this answer 2 by 10. Okay, so this is my answer, 6 by 10, 2 by 10 and 2 by 10. So 10 is the denominator. I have the same denominator. And 6 plus 2 plus 2 is also 10. Okay, you can check the answer. Numerator, the total should be equal to the denominator. So I can write it as 6 is to 2 is to 2. Or I can simplify this. I can write this as 3 is to 1 is to 1. Okay. So once again, to summarize, what did I do? In this case, old profit sharing ratio was given and share sacrificed was given as a fraction of their share. Okay, ಡೈರೆಕ್ಟ್ ಆಗಿ ಕೊಡಲಿಲ್ಲ, ಬೇರೆ ರೀತಿಯಲ್ಲಿ ಕೊಟ್ಟಿದ್ರು. ಅದನ್ನು ನಾವು ಅರ್ಥ ಮಾಡಿಕೊಂಡು ಈ ರೀತಿ ಸಾಲ್ವ್ ಮಾಡಿದೆವು. ಸೊ ಇನ್ ದಿಸ್ ಕೇಸ್ ವಾಟ್ ಹ್ಯಾಸ್ ಬೀನ್ ಸರೆಂಡರ್ಡ್ ಇಸ್ ಟು ಬಿ ಕ್ಯಾಲ್ಕುಲೇಟೆಡ್ ಫಸ್ಟ್. Okay, and then the same must be deducted from the old partner's share. So that is what we did to get his new share. So new partner's share, if it is given, it is okay. If it is not given also, ನಾವು ಅದನ್ನು ಕಂಡು ಹಿಡಿಬಹುದು. You just need to add the share sacrificed. ಇಬ್ಬರು ಮಾಡಿದ ಸ್ಯಾಕ್ರಿಫೈಸ್ ಅನ್ನು ನಾವು ಆ್ಯಡ್ ಮಾಡಿದರೆ ನಿಮಗೆ ನ್ಯೂ ಪಾರ್ಟ್ನರ್ ಇದು ಶೇರ್ ಬರ್ತದೆ. ಓಕೆ, ಸೊ ದಿಸ್ ಇಸ್ ಹೌ ವಿ ಸಾಲ್ವ್ ದಿಸ್ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು.